ಕೈಯಲ್ಲಿ ಒಂದು ಕಾಫಿ ಮಗ್ಗು ಮತ್ತು ಒಂದು ಸಿಗರೇಟ್ ಇದೆ. ರೋಡಿ ಶೀಟರ್ಗಳೆಲ್ಲ ಒಂದು ಕಡೆ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡ್ತಾ ಇದ್ದಾರೆ ಸರ್ ಜೈಲಲ್ಲಿ. ಈಗ ಕಾಂಗ್ರೆಸ್ ಬಂದ ಮೇಲೆ ಸುಲಿಗೆ ಹೆಚ್ಚಾಯಿತು. ಎಲ್ಲ ಕಡೆಯಲ್ಲೂ ಎಲ್ಲ ಜೈಲುಗಳು ರೆಸಾರ್ಟ್ಗಳಾಗಿವೆ. ಈಗ ಜೈಲುಗಳೆಲ್ಲ ರೆಸಾರ್ಟ್ಗಳಾಗಿವೆ. ಸೆರೆಮನಿ ಆಗಬೇಕಾದವೆಲ್ಲ ಅರಮನೆ ಆದ್ರೆ ನಾವೇನ್ ಮಾಡಕ್ಕಾಗತ್ತೆ? ಸೆರೆಮನಿಗೆ ಅರ್ಥ ಬರ್ಬೇಕಲ್ಲ. ಸೆರೆಮನಿ ಎಲ್ಲ ಈಗ ಅರಮನೆ ಆಗ್ಬಿಟ್ಟಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ಈಗ ಯಾರೋ ಅಲ್ಲಿ ಸೂಪರ್ಡೆಂಟ್ ಯಾರೋ ಇದ್ದಾರೆ, ಲೇಡಿ, ಅವ್ರ ಹೆಸರು ನನಗೇನೋ ಮಾಲಿನಿ ಕೃಷ್ಣಮೂರ್ತಿ. ಅವರು ಹೊಸ ಮನೆ ಕಟ್ತಾ ಇದಾರಂತೆ. ಹೊಸ ಮನೆ ನನ್ಗೆ ಯಾರೋ ಫೋನ್ ಮಾಡಿ ಹೇಳಿದ್ರು, ಹೊಸ ಮನೆ ಕಟ್ತಾ ಇದ್ದಾರೆ. ಅದರ ಖರ್ಚು ವೆಚ್ಚಗಳೆಲ್ಲಾನು ಯಾರು ಇಲ್ಲಿ ಇದ್ದಾರೆ ಅವರೇ ನೋಡ್ಕೊಳ್ತಿದ್ದಾರೆ. ಅದಕ್ಕೆ ಅವ್ರಿಗೆ ರಾಜಾತಿಥ್ಯ ಸಿಕ್ಕಿದೆ ಅನ್ನೋ ಮಾತು ಬಂದಿದೆ. ಈಗ ಇದನ್ನ ಇಮ್ಮಿಡಿಯೇಟ್ಲಿ ಗೃಹ ಸಚಿವರು ಇದನ್ನ ಚೆಕ್ ಮಾಡಬೇಕು. ಮುಖ್ಯಮಂತ್ರಿಗಳು ಕೂಡ ಅವರಲ್ಲೂ ಕೂಡ ನಾನು ಗಮನ ಸೆಳೀತಾ ಇದ್ದೇನೆ. ತಕ್ಷಣ ಅವರನ್ನ ಸಸ್ಪೆಂಡ್ ಅಲ್ಲಿ ಇಡಬೇಕು. ಇದು ಎನ್ಕ್ವೈರಿ ಮಾಡಬೇಕು. ಈಗ ಅವ್ರು ಹೊಸ ಮನೆ ಕಟ್ತಾ ಇರೋದು ನಿಜಾನ ನನಗೆ ಗೊತ್ತಿಲ್ಲ. ನನಗೆ ಬಂದಿರೋ ಮಾಹಿತಿಯನ್ನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದೀನಿ. ಅವ್ರು ಹೊಸ ಮನೆ ಕಟ್ತಾ ಇರೋದು ನಿಜಾನ? ಅದಕ್ಕೆ ಜಲ್ಲಿ, ಮರಳು, ಸಿಮೆಂಟ್ ಇಂದ ಎಲ್ಲವೂ ಕೂಡ ಅಲ್ಲಿಂದನೇ ಈಗ ಸಪ್ಲೈ ಆಗ್ತಾ ಇದೆ ಅಂತ ಹೇಳಿ ಕೇಳಿ ಬಂದಿದೆ. ಅವರು ತುಂಬಾ ಕರಪ್ಟು, ಕೋಟಿಗಟ್ಟಲೆ ಇವತ್ತು ಅವರ ತಗೊಂಡಿದ್ದಾರೆ ಅನ್ನೋದು ಮಾಹಿತಿ ಬಂದಿದೆ. ದಯವಿಟ್ಟು ಮುಖ್ಯಮಂತ್ರಿಗಳು ಅದನ್ನು ಚೆಕ್ ಮಾಡಬೇಕು ಅಂತೇಳಿ ಅವ್ರನ್ನ ನಾನು ಮನವಿ ಮಾಡ್ತಾ ಇದ್ದೀನಿ.